ಲೀಡ್ ಮಾಡ್ತಾ ಇದ್ದಾರೆ, ಯಾರು ರಾಜಕೀಯ ಆಸ್ಪಿರೆಂಟ್ಸ್ ಯಾರಿದ್ದಾರೆ ದಯವಿಟ್ಟು ಹೇಳಿ ಇದ್ರ ಬಗ್ಗೆ. ಬಿಜೆಪಿ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ ಚಾಣಕ್ಯ. ಕೇಳಿ, ಈ ಪಶು ವೈದ್ಯಾಧಿಕಾರಿ ಇದೆಯಲ್ಲ, ಎಷ್ಟು 400 ಪೋಸ್ಟ್ಗೆ ಪರೀಕ್ಷೆ ಆಗಿದ್ದು, ಆಯ್ಕೆ ಆಗಿರೋರು ಎಷ್ಟು? 319 320 ಜನ, 29 ಆಯ್ಕೆ ಆಗಿದ್ದಾರೆ. ಮಿಕ್ಕಿದವ್ರು ಯಾಕೆ ಆಯ್ಕೆ ಆಗ್ಲಿಲ್ಲ? ಎಲಿಜಿಬಲ್ ಆಗಿರೋರೇ ಅಷ್ಟು ಜನ ರೀ. ಅದರೊಳಗೆ 400 ಆಗ್ಬೇಕಾದ ಜಾಗದಲ್ಲಿ ಎಲಿಜಿಬಲ್ ಆಗಿಲ್ಲ ಕೆಲವರು. ಲಕ್ಷ ರೂಪಾಯಿಗೆ ಒಂದು ಹುದ್ದೆ ಇವತ್ತು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಮಾನಸಿಕತೆ ಯಾವ ರೀತಿ ಇದೆ ಅಂತ ಅರ್ಥ ಆಗ್ತಾ ಇದೆ ನಮಗೆ. ನಾವು ಈ ವರದಿಯಲ್ಲಿ ಹೇಳಿದ್ವಿ ನೋಡಿ, ಜಂತರ್ ಮಂತರ್ಗೆ ಸಿಕ್ಕೋ ಅಷ್ಟು ಗಮನ ಜಾರ್ಖಂಡಿಗೆ ಸಿಗ್ಲಿಲ್ಲ. ಜಾರ್ಖಂಡ್ ನ ಧ್ವನಿ ಏನ್ ಕೇಳ್ತಿದೆ ಅಷ್ಟು ಕೆಪಿಎಸ್ಸಿಗಂತೂ ಸಿಗ್ತಾನೆ ಇಲ್ಲ ಅಂತ ಹೇಳಿ. ಯಾಕೆ ಸಿಗ್ತಿಲ್ಲ? ಬಹುಶಃ ಇಲ್ಲಿ ಫ್ಯಾನ್ಸಿ PR ಸಿಸ್ಟಮ್ ವರ್ಕ್ ಆಗ್ತಿಲ್ಲ. ಕೆಪಿಎಸ್ಸಿ ಪರವಾಗಿ ಫಾರಿನ್ ಫಂಡಿಂಗ್ ಅನ್ನೋ ಆರೋಪ ಏನ್ ಸಿಕ್ತು ಜಂತರ್ ಮಂತರು, ಇಲ್ಲಂತೂ ಆ ಥರದ ಪ್ರವೇಶನೇ ಇಲ್ಲ. ಅಲ್ಲಿ ಪೊಲಿಟಿಕಲ್ ಇಂಟರ್ವೆನ್ಷನ್ ಆಯಿತು, ರಾಜಕೀಯ ಪಕ್ಷಗಳು ಮಧ್ಯಪ್ರವೇಶ ಮಾಡಿದ್ರು. ಇವರೆಲ್ಲ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ. ನಮ್ಮ KPSC ಸ್ಟೂಡೆಂಟ್ಗಳು, ಇನ್ಫ್ಲೂಯೆನ್ಸರ್ಗಳು ಬರ್ತಾ ಇಲ್ಲ, ಸೆಲೆಬ್ರಿಟಿಗಳು ಬರ್ತಿಲ್ಲ. ಬಹುಶಃ ಇದೆಲ್ಲ ನೋಡಿದಾಗ ಪಾಸಿಟಿವ್. ಹೌದು, ಇವ್ರ ಪ್ರತಿಭಟನೆ ಸರಿ ಟ್ರ್ಯಾಕಲ್ಲಿದೆ. ಬಟ್ ಸರಿ ಟ್ರ್ಯಾಕಲ್ಲಿ ಇರೋದಕ್ಕೆ ಇಂಥ ಬೆಂಬಲಗಳು ಸಿಗದೆ ಹೋದ್ರೆ ಅದನ್ನ ಯಾರು ಕೇರೆ ಮಾಡಲ್ಲ ಸರ್. ಇನ್ಫ್ಲೂಯೆನ್ಸರ್ ಬರಬೇಕು, ಪ್ರಕಾಶ್ ರಾಜ್ ಬರಬೇಕು, ಕಿಶೋರ್ ಅವ್ರು ಮಾತನಾಡಬೇಕು, ಬೇರೆ ಬೇರೆ ಪಕ್ಷದವರು ಮುಖವಾಡ ಹಾಕೊಂಡು ಬರಬೇಕು ಅಲ್ವಾ ಅಭಿಷೇಕ್ ಅವರೇ? ಅದಕ್ಕೆ ಕರ್ನಾಟಕದ ವಿದ್ಯಾರ್ಥಿಗಳ ಗೋಳು ಯಾರಿಗೂ ಕೇಳಿಸ್ತಾನೆ ಇಲ್ಲ. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಎನಿ ಪರ್ಸನ್ ನಮ್ಮ ದೇಶದಲ್ಲಿ ಫೇರ್ ಎಲೆಕ್ಷನ್ ಡಿಮ್ಯಾಂಡ್ ಮಾಡೋರು, ದೇ ಶುಡ್ ಆಲ್ಸೋ ಡಿಮ್ಯಾಂಡ್ ಫೇರ್ ಸೆಲೆಕ್ಷನ್. ಇಫ್ ಯು ವಾಂಟ್ ಫೇರ್ ಎಲೆಕ್ಷನ್, ಫೇರ್ ಸೆಲೆಕ್ಷನ್ ಈಸ್ ಅ ಡೆಮೋಕ್ರೆಟಿಕ್ ರೈಟ್. ಅದಕ್ಕೊಂದು ಫೇರು ಇದಕ್ಕೊಂದು ಫೇರು ಅಂದರೆ, ಇವಾಗ ಅವ್ರು ಹೇಳಿದ್ರಲ್ಲ, ಇಲ್ಲಾಗೋದು ಸಂಚು. ಫಾರ್ ಎಕ್ಸಾಂಪಲ್ ಇಲ್ಲಿ ವಿದ್ಯಾರ್ಥಿಗಳನ್ನ ದಿಕ್ ತಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಅಲ್ಲಾಗೋದು ನಿಜವಾದ್ದು. ಈ ನರೇಟಿವ್ ಇದೆಯಲ್ಲ, ಈ ನರೇಟಿವ್ ಫಸ್ಟ್ ಇದು ಮಾಡೋಕೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಈ ದೇಶದಲ್ಲಿ ಎಲ್ಲೇ ಆದರೂ ಜೆನ್ಯೂನ್ ಪ್ರೊಟೆಸ್ಟೇ ಅದು. ಇಲ್ಲಾಗೋದು ಏನೋ ತುಂಬ ಆನೆಸ್ಟ್ ಪ್ರೊಟೆಸ್ಟು, ಡೆಲ್ಲಿಲಾಗೋದು ತುಂಬ ಬೇರೆ ಥರ ಪ್ರೊಟೆಸ್ಟು, ಜಾರ್ಖಂಡಲ್ಲಿ ಆಗೋದು ಬೇರೆ ಥರ ಪ್ರೊಟೆಸ್ಟು. ಆ ಥರ ಸ್ಟೂಡೆಂಟ್ ಪ್ರೊಟೆಸ್ಟ್ನ ನೀವು ಡಿವೈಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೆಕೆಂಡ್ ಥಿಂಗ್, ಇಲ್ಲಿ ಆಂಪ್ಲಿಫಿಕೇಶನ್ ಪ್ರೋಸೆಸ್ಸೇ ಇಲ್ಲ. ನಾನು ಇವ್ರಿಗೆ ಹೇಳ್ತಿದ್ದೆ, ನಾನು ಇಲ್ಲಿ ಸಿಕ್ಕಿದಾಗ, ಈ ಜಂತರ್ ಮಂತರ್ ಪ್ರೊಟೆಸ್ಟ್ ಆಗೋಕ್ಕಿಂತ ಮುಂಚೆ ಇವ್ರು ಶುರು ಮಾಡಿದ್ದು, ನೀವು ಆಗಲೇ ಹೇಳಿದ್ರಿ, ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಸ್ಟೂಡೆಂಟ್ ಪ್ರೊಟೆಸ್ಟ್ ಆಗಿದ್ದು ಧಾರವಾಡದಲ್ಲಿ ಶುರು ಮಾಡಿದ್ದು. ಅದು ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಈ ಜಂತರ್ ಮಂತರಲ್ಲಿ ಅವರು ರೆಸಿಗ್ನೇಷನ್ ಕೊಟ್ಟಾದ್ಮೇಲೆ ಮಾರನೇ ದಿನ ಫ್ರೀಡಮ್ ಪಾರ್ಕಲ್ಲಿ ಸೆಲೆಬ್ರೇಷನ್ ಅಂತ ಒಂದು ಮಾಡಿದ್ರು. ಅದಕ್ಕೆ ಹಾಡೋರೇನು, ಕುಣಿಯೋರೇನು, ಅದಕ್ಕೆ ಸೆಲೆಬ್ರೇಷನ್ ಅಂತಾನೆ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಎಲ್ಲಿ ಹೋದ್ರು ಅವರೆಲ್ಲ ಇವತ್ತು? ಎಲ್ಲಿ ಯಾರು ಮಾತಾಡ್ತಾನೆ ಇಲ್ವಲ್ಲ. ಇವ್ರು ಪ್ರೊಟೆಸ್ಟ್ ಮಾಡಿದ್ದೇ ಗೊತ್ತಾಗಿಲ್ವಲ್ಲ. ಧಾರವಾಡದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಎಲ್ಲರಿಗೂ ಭಯ. ನಾನು ಇವ್ರನ್ನ ಕೇಳಿದೆ, ಯಾಕೆ ನೀವು 2 ದಿನದ ಮೇಲೆ ಆಂಪ್ಲಿಫೈ ಮಾಡಿಲ್ಲ ಅಂದ್ರೆ, ಸರ್ 36 FIR ಹಾಕಿದ್ರು ಸರ್, ಎಲ್ಲಿ ಮಾಡೋದು ಅಂತ ಹೇಳ್ತಾರೆ. ಆ ಒಂದು ಭಯ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಅಲ್ಲಿ ಕೇಳಿದವರು, ಅಲ್ಲಿ ಅಕೌಂಟಬಿಲಿಟಿ ಕೇಳಿದವರು, ಇಲ್ಲಿ ಯಾವ ರೀತಿಯಾದ ಅಕೌಂಟಬಿಲಿಟಿ ಇದೆ? ನಮ್ಮ ಸೋಷಿಯಲ್ ಮೀಡಿಯಾ ಲಿಬ್ರಲ್ಸ್ ಅಂತ ಏನ್ ಹೇಳ್ಕೊತಾರಲ್ಲ, ಯಾರು ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ದಿಸ್ ಇಸ್ ನಾಟ್ ಫ್ಯಾಷನಬಲ್, ದಿಸ್ ಇಸ್ ನಾಟ್, ಧಾರವಾಡ ಇಸ್ ನಾಟ್ ಇನ್ಸ್ಟಾಗ್ರಾಮಬಲ್ ಎನಫ್. ನಿಜ ಹೇಳ್ಬೇಕು ಅಂದ್ರೆ ಧಾರವಾಡದಲ್ಲಿ ಅವ್ರ ಫಾಲೋವರ್ಸ್ ಬೆಳೆಯಲ್ಲ, ವೈಬ್ ಸಿಗಲ್ಲ ಸರ್. ಇವ್ರ ಪಾಪ ಪ್ರತಿಭಟನೆ ಮಾಡೋರು ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು, ರೈತರ ಮಕ್ಕಳು, ಸ್ವಿಗ್ಗಿ ಝೊಮ್ಯಾಟೊ ಪಾರ್ಟ್ ಟೈಮ್ ಮಾಡ್ಕೊಂಡು ಬಂದವರು. ಇವ್ರಿಗೆ ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದು ಗೊತ್ತಿಲ್ಲ, ಗೆಟ್ ರೆಡಿ ವಿತ್ ಮೀ ಗೊತ್ತಿಲ್ಲ, ಕೆಟ್ಟದಾಗ ಮಾತಾಡೋದು ಗೊತ್ತಿಲ್ಲ. ಏನ್ ಮಾಡಕ್ಕಾಗತ್ತೆ? ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಧಾರವಾಡ ಕನ್ವರ್ಟ್ ಮಾಡಿದ್ರೆ ಯಾರು ಫಾಲೋ ಮಾಡ್ತಾರೆ? ಯಾರು ಇದನ್ನ ನೋಡ್ತಾರೆ? ಅವ್ರನ್ನ ಡಿಸೈನ್ ಬ್ಯಾನರ್ಗಳು ಬರೋದಿಲ್ಲ, ಏನೂ ಬರೋದಿಲ್ಲ. ಈ ಥರ ಸಿಸ್ಟಮ್ಯಾಟಿಕ್ ನರೇಟಿವೇ ಇಲ್ಲ. ಸಿಸ್ಟಮ್ಯಾಟಿಕ್ ನರೇಟಿವ್ ಒಂದು ಜನರೇಟ್ ಮಾಡಿ, ಆ್ಯಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾವು ಜಸ್ಟಿಫೈ ಮಾಡ್ಬಿಡೋದು. ಈ ಸ್ಟೂಡೆಂಟ್ ಪ್ರೊಟೆಸ್ಟ್ ಜೆನ್ಯೂನು, ಇದೆಲ್ಲ ಜೆನ್ಯೂನು, ಇದು ದಿಕ್ ತಪ್ಪಿಸೋದು, ಇದು ದಿಕ್ ತಪ್ಪಿಸೋದಿಲ್ಲ. ಯು ಕ್ಯಾನ್ ಡಿವೈಡ್ ಸ್ಟೂಡೆಂಟ್ ಪ್ರೊಟೆಸ್ಟ್ ಆ ಥರ. ಒಂದು ದಿಕ್ ತಪ್ಪೋದು, ಒಂದು ದಿಕ್ ತಪ್ಪೋದು. ಐ ಥಿಂಕ್ ಇದು ನಾನೇನು ಹೇಳೋದು ಅಂದರೆ, ಎಚ್ಚರಿಕೆ ಎಲ್ಲರಿಗೂ. ದ ಎಂಟೈರ್ ನೇಷನ್ ಶುಡ್ ವೇಕ್ ಅಪ್. ಸ್ಟೂಡೆಂಟ್ ಪ್ರೊಟೆಸ್ಟು ನಾವು ಜೆನ್ಯೂನ್ ಅಲ್ಲ ಅಂತ ನಾವು ಕಾಲ್ ಫಾರ್ ಮಾಡೋಂಗೇ ಇಲ್ಲ. ಸ್ಟೂಡೆಂಟ್ ಪ್ರೊಟೆಸ್ಟ್ ಎಲ್ಲೇ ನಡೀಲಿ, ಇಟ್ ಈಸ್ ಫಾರ್ ಎ ಜೆನ್ಯೂನ್ ಕಾಸ್. ಆ ಪ್ರದೇಶದ ಸರ್ಕಾರ ಶುಡ್ ಹೀಡ್ ಟು ಇಟ್, ಶುಡ್ ಲಿಸನ್ ಟು ಇಟ್. ಆ್ಯಂಡ್ ನಿಜವಾಗ್ಲೂ ಎನಿ ಗೌರ್ಮೆಂಟ್ಗೆ ಇದು ವಾರ್ನಿಂಗ್ ಸೈನು. ಸ್ಟೂಡೆಂಟ್ ಪ್ರೊಟೆಸ್ಟ್ ಅನ್ನೋದು ಒಂದು ವಾರ್ನಿಂಗ್ ಸೈನು. ಆ್ಯಂಡ್ ವಿ ಶುಡ್ ಹೀಡ್ ಟು ಇಟ್. ಕರೆಕ್ಟ್. ಮೋಹನ್ ವಿಶ್ವ ಅವರೇ, ಅಕೌಂಟಬಿಲಿಟಿ